ಕಾಮಿದೇವಯ್ಯನವರ ಒಂದು ವಚನ. ಎತ್ತಾಗಿದ್ದು ಹೆಗಲ ಕೊಡೆನೆಂದಡೆ ನಿಶ್ಚಯವೇ, ತೊತ್ತಾಗಿದ್ದು ಹೇಳಿದುದ ಕೇಳನೆಂದಡೆ ಮೆಚ್ಚುವರೆ, ಭಕ್ತನಾಗಿದ್ದು ಭಾರಣೆಯನಾದರಿಸದಿದ್ದಡೆ ಅದು ಆಚ್ಚಿಗವೆಂದೆ. ಕಾಮಹಾರಿ ಪ್ರಿಯ ರಾಮನಾಥ. ಕಲ್ಯಾಣದಲ್ಲಿ ತಳವಾರ ಕೆಲಸವನ್ನು ಮಾಡ್ತಾ ಇದ್ದಂಥವರು ತಳವಾರ ಕಾಮಿದೇವಯ್ಯನವರು. ತಲ ಅಂದರೆ ಖಡ್ಗ ಅಥವಾ ಕತ್ತಿ ಅಂತೇಳಿ ಅರ್ಥ. ಈ ಕತ್ತಿಯನ್ನು ಹಿಡಿದು ತಳವಾರರು ಊರನ್ನು ರಕ್ಷಣೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಗ್ರಾಮ ರಕ್ಷಣೆಯನ್ನು ಮಾಡ್ತಾ ಇದ್ದಂತಹ ಒಂದು ಶ್ರೇಷ್ಠ ವೃತ್ತಿ ಯಾವುದಪ್ಪ ಅಂದರೆ ಅದು ತಳವಾರ ವೃತ್ತಿ ಆಗಿತ್ತು. ಮೋಳಿಗೆ ಮಾರೆ ಅಂತಕ್ಕಂತಹ ವಚನಕಾರರು ಕೂಡ ಒಂದು ಕಡೆ ತಳವಾರರು ಊರೊಳಗಿದ್ದರೆ ಕಳ್ಳತನವಾಗುವುದಿಲ್ಲ, ಕಳ್ಳ ತಪ್ಪಿಸಿಕೊಳ್ಳುವುದಿಲ್ಲ ಅಂತೇಳಿ ಹೇಳ್ತಾರೆ. ಇದು ತಳವಾರ ವೃತ್ತಿಯ ಮಹತ್ವವನ್ನು ತಿಳಿಸುವಂತಹ ಒಂದು ವಚನ. ಹಾಗಾಗಿ ವಚನಕಾರರು ಮನುಷ್ಯರು ಮಾಡ್ತಕ್ಕಂತಹ ಎಲ್ಲ ವೃತ್ತಿಗಳನ್ನು ಗೌರವಿಸ್ತಾನೇ ಬರ್ತಾರೆ. ಅವರ ಪ್ರಕಾರ ಯಾವ ವೃತ್ತಿಯೂ ಶ್ರೇಷ್ಠ ಅಲ್ಲ, ಅದೇ ರೀತಿ ಕನಿಷ್ಠವೂ ಅಲ್ಲ ಅಂತೇಳಿ ತಿಳ್ಕೊಂಡಿದ್ರು ಅಂತೇಳಿ. ಹಾಗಾಗಿ ಬಸವರಾಜ ಸಬರದ ಅವರು ಒಂದು ಕಡೆ ವಚನ ಚಳುವಳಿಯನ್ನು ಕಾಯಕ ಚಳುವಳಿ ಅಂತಲೂ ಕೂಡ ಅವರು ಕರೆದಿದ್ದಾರೆ. ಈ ವಚನದಲ್ಲೂ ಕೂಡ ತಳವಾರ ಕಾಮಿದೇವಯ್ಯನವರು ತನ್ನ ಕರ್ತವ್ಯದ ಬಗ್ಗೆ ಇರತಕ್ಕಂತಹ ಬದ್ಧತೆಯನ್ನು ಇಲ್ಲಿ ಹೇಳ್ಕೊಳ್ತಾರೆ. ಅದಕ್ಕೆ ಕೆಲವು ನಿದರ್ಶನಗಳನ್ನು ಕೂಡ ಕೊಡ್ತಾರೆ. ಎತ್ತಾಗಿ ಹುಟ್ಟುಬಿಟ್ಟು ಉಳುಮೆ ಮಾಡಲು ನೊಗಕ್ಕೆ ಹೆಗಲು ಕೊಡೋದಿಲ್ಲ ಅಂದರೆ ಅದು ಸರಿಯಾಗ್ತದ. ತೊತ್ತು ಅಂದರೆ ಸೇವಕ. ಸೇವಕರಾಗಿ ಹುಟ್ಟುಬಿಟ್ಟು ಯಜಮಾನ ಹೇಳಿದ ಮಾತನ್ನು ಕೇಳುವುದಿಲ್ಲ ಅಂದರೆ ಯಾರು ತಾನೇ ಮೆಚ್ಚುತ್ತಾರೆ ಅಲ್ವೇ. ಎತ್ತಿನ ಕೆಲಸವನ್ನು ಎತ್ತು ಮಾಡಿಯೇ ತೀರಬೇಕು. ಸೇವಕನು ಕೂಡ ತನ್ನ ಕೆಲಸವನ್ನು ಪೂರ್ಣಗೊಳಿಸಿಯೇ ಸಾರ್ಥಕತೆಯನ್ನು ಪಡಿಬೇಕು. ಅದರಂತೆ ಭಕ್ತನಾಗಿದ್ದು ಅಂದರೆ ಶರಣನಾಗಿದ್ದು, ಭಾರಣೆ ಅಂದರೆ ಹೊರೆ ಅಥವಾ ಭಾರ ಅಥವಾ ಜವಾಬ್ದಾರಿ ಅಂತ. ಅದು ಅಚ್ಚಿಗ ಅಂದರೆ ಶ್ರಮಾಗ್ತದ ಶರಣನಿಗೆ ಅಂತ ಖಂಡಿತ ಇಲ್ಲ. ಅಂದರೆ ಶರಣರು ತಮ್ಮ ಕೆಲಸವನ್ನು ಯಾವತ್ತೂ ಕೂಡ ಶ್ರಮ ಅಂತೇಳಿ ತಿಳ್ಕೊಂಡೇ ಇರಲಿಲ್ಲ ಅಂತಕ್ಕಂಥದ್ದು ಈ ಮಾತಿನ ಅರ್ಥ. ಏಕೆಂದರೆ ಶರಣರು 12ನೇ ಶತಮಾನದಲ್ಲಿ ಸಮಾಜವನ್ನು ಉದ್ಧರಿಸಲು ಬಂದಂಥವರು. ಶರಣ ತತ್ವ ಅಂದು ಸಮಾಜವನ್ನು ಕಟ್ಟುವಂತಹ ಒಂದು ಕಾಯಕವನ್ನು ಮಾಡ್ತು ಅಂತೇಳಿ ಈ ಕ್ರಿಯೆಯನ್ನು ಅಂದಿನ ಎಲ್ಲ ಶರಣರು ಕೂಡ ಜವಾಬ್ದಾರಿಯಿಂದ ನಿರ್ವಹಿಸಿದ್ದಾರೆ. ಹಾಗಾಗಿ ಕಾಯಕ ತತ್ವ ಪೂಜ್ಯ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬರೂ ಕೂಡ ಅವರ ಕಾಯಕವನ್ನು ಹೊರೆ ಅಂತೇಳಿ ಭಾವಿಸ್ಕೊಳ್ಳದೆ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಅಂತಕ್ಕಂತಹ ಒಂದು ಸೂಕ್ಷ್ಮ ಪ್ರಜ್ಞೆಯನ್ನು ಕಾಮಿದೇವಯ್ಯನವರು ಈ ಒಂದು ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ.